ನಮಸ್ಕಾರ. ನಿಮಗೆ ಯಾರಾದರೂ ನೋವುಂಟು ಮಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಮೊದಲು ಬರುವ ಆಲೋಚನೆ ಪ್ರತೀಕಾರ. ಆದರೆ ಆಚಾರ್ಯ ಚಾಣಕ್ಯರು ಎಚ್ಚರಿಸುತ್ತಾರೆ, ಕ್ರೋಧೋ ಭವತಿ ಸಮ್ಮೋಹಃ. ಅಂದರೆ ಸಿಟ್ಟು ಮತ್ತು ಪ್ರತೀಕಾರದ ಆಲೋಚನೆಗಳು ನಿಮ್ಮ ಬುದ್ಧಿಯನ್ನೇ ನಾಶ ಮಾಡುತ್ತವೆ. ಪ್ರತೀಕಾರದ ಹಾದಿಯಲ್ಲಿ ನೀವು ಶತ್ರುವಿನ ಮೇಲೆ ದಾಳಿ ಮಾಡುವ ಮೊದಲು ನಿಮ್ಮದೇ ಆದ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೀರಿ. ಇಂದು ನಾವು ಪ್ರತೀಕಾರದ ಅಸಲಿ ಸತ್ಯ ಮತ್ತು ಅದರಿಂದ ಹೊರಬರುವ ದಾರಿಯನ್ನು ಚಾಣಕ್ಯರ ನೀತಿಯಿಂದ ತಿಳಿಯೋಣ. 1. ಪ್ರತೀಕಾರದ ಅಪಾಯಗಳು, ದ ಡೇಂಜರ್ಸ್ ಆಫ್ ರಿವೆಂಜ್. ಚಾಣಕ್ಯರ ಮೊದಲ ಪಾಠ, ಕ್ರೋಧಂ ಶತ್ರುಂ ವಿನಾಶಯೇತ್. ಅಂದರೆ ಕೋಪವೇ ಮನುಷ್ಯನ ಅತಿ ದೊಡ್ಡ ಶತ್ರು. ಪ್ರತೀಕಾರದ ಆಲೋಚನೆಯು ನಿಮ್ಮನ್ನು ರಾತ್ರಿಯಿಡೀ ನಿದ್ರೆಯಿಲ್ಲದಂತೆ ಮಾಡುತ್ತದೆ ಮತ್ತು ನಿಮ್ಮ ಸೃಜನಶೀಲತೆಯನ್ನು ಕೊಲ್ಲುತ್ತದೆ. ಚಾಣಕ್ಯನ ಪ್ರಕಾರ, ನೀವು ಯಾರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಹೊರಟಿದ್ದೀರೋ ಆ ಪ್ರತೀಕಾರದ ಪ್ರಕ್ರಿಯೆಯಲ್ಲೇ ನೀವು ಆ ಕೆಟ್ಟ ವ್ಯಕ್ತಿಯ ಮಟ್ಟಕ್ಕೆ ಇಳಿಯುತ್ತೀರಿ. ಅದು ನಿಮ್ಮ ಚಾರಿತ್ರಕ್ಕೆ ದೊಡ್ಡ ಕಪ್ಪು ಚುಕ್ಕೆ. 2. ಕ್ಷಮೆಯ ಶಕ್ತಿ, ದ ಪವರ್ ಆಫ್ ಫರ್ಗಿವ್ನೆಸ್. ಚಾಣಕ್ಯರು ಹೇಳುತ್ತಾರೆ, ಕ್ಷಮಾ ವೀರಸ್ಯ ಭೂಷಣಂ. ಅಂದರೆ ಕ್ಷಮಿಸುವುದು ವೀರರ ಲಕ್ಷಣ. ನಿಮ್ಮ ಶತ್ರುವಿನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುವ ಬದಲು ಅವರನ್ನು ಕ್ಷಮಿಸಿ ನಿಮ್ಮ ಪಾಡಿಗೆ ನೀವು ಮುನ್ನಡೆಯುವುದು ಅವರಿಗೆ ನೀಡುವ ಅತಿ ದೊಡ್ಡ ಶಿಕ್ಷೆ. ಏಕೆಂದರೆ ನಿಮ್ಮ ಯಶಸ್ಸು ಮತ್ತು ಶಾಂತಿಯೇ ನಿಮ್ಮ ಶತ್ರುವಿಗೆ ಸಹಿಸಲಾಗದ ನೋವನ್ನು ನೀಡುತ್ತದೆ. ಕ್ಷಮೆಯು ನಿಮ್ಮನ್ನು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸ್ವತಂತ್ರಗೊಳಿಸುತ್ತದೆ. 3. ಮೌನ ಮತ್ತು ಕರ್ಮದ ತತ್ವ, ದ ರೂಲ್ ಆಫ್ ಕರ್ಮ. ಚಾಣಕ್ಯನ ಪ್ರಕಾರ, ಕರ್ಮದ ನಿಯಮವು ಯಾರನ್ನೂ ಬಿಡುವುದಿಲ್ಲ. ಅನ್ಯಾಯ ಮಾಡಿದವರಿಗೆ ನೀವು ಪ್ರತೀಕಾರ ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ಕರ್ಮವು ತನ್ನ ಕೆಲಸವನ್ನು ತಾನೇ ಮಾಡುತ್ತದೆ. ಆಚಾರ್ಯರು ಚಂದ್ರಗುಪ್ತನಿಗೆ ಹೇಳಿಕೊಟ್ಟಿದ್ದು ಇದನ್ನೇ. ನಿಮ್ಮ ಶತ್ರುಗಳ ಬಗ್ಗೆ ಚಿಂತಿಸುವ ಬದಲು ನಿಮ್ಮ ಬೆಳವಣಿಗೆಯ ಬಗ್ಗೆ ಗಮನಹರಿಸಿ. ಒಳ್ಳೆಯ ಕರ್ಮವೇ ನಿಮಗೆ ರಕ್ಷಣಾ ಕವಚ. ಪ್ರತೀಕಾರದ ಹಾದಿಯಲ್ಲಿ ಬದುಕು ಹಾಳಾಗುತ್ತದೆ, ಕ್ಷಮೆಯ ಹಾದಿಯಲ್ಲಿ ಭವಿಷ್ಯ ಉಜ್ವಲವಾಗುತ್ತದೆ. ಪ್ರತೀಕಾರದ ಆಲೋಚನೆಗಳಿಂದ ನೀವೆಂದಾದರೂ ಹೊರಬಂದಿದ್ದೀರಾ? ಕಮೆಂಟ್ನಲ್ಲಿ ನಿಮ್ಮ ಅನುಭವ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಶಾಂತಿಯಿಂದಿರಿ, ಜಗತ್ತನ್ನು ಗೆಲ್ಲಿ. ಇದು ನಿಮ್ಮ ಚಾಣಕ್ಯ.